ಸಮಸ್ತ ಕನ್ನಡ ನಾಡಿನ ಜನರಿಗೆ ನನ್ನ ಕೋಟಿ ನಮಸ್ಕಾರಗಳು. ಇವತ್ತು ನಾವು ಹಳೇಬೀಡಲ್ಲಿದ್ದೀವಿ. ಹಳೇಬೀಡು ಅಂದರೆ ಇಡೀ ಜಗತ್ತಿಗೆ ಪ್ರಸಿದ್ಧವಾದ ಸ್ಥಳ. ನೋಡಿ ಈ ಜಾಗ. ಇವತ್ತು ನಾನು ನಮ್ಮ ಮೊದಲ ಪರಿಚಯ ಮಾಡ್ತೀನಿ. ನಮಸ್ಕಾರ ಸರ್, ತಮ್ಮ ಹೆಸರೇನು ಸರ್? ರವಿ. ಯಾವ ನಿಮ್ಮದು? ಹಳೇಬೀಡು. ಸರ್ ನಿಮ್ಮದು? ತಮ್ಮ ಹೆಸರು? ಸರ್ ತಮ್ಮ ಹೆಸರು? ಪರಮೇಶ್. ಹಾಂ ಸರ್ ತಮ್ಮ ಹೆಸರು? ತಮ್ಮ ಹೆಸರಮ್ಮ? ಅಮ್ಮ ನಿಮ್ಮ ಹೆಸರು? ಅಮ್ಮ ನಿಮ್ಮ ಹೆಸರು? ಎಲ್ಲರಿಗೂ ಅಮ್ಮ ನಿಮ್ಮ ಹೆಸರೇನು? ಹೇಳಮ್ಮ. ರತ್ನಮ್ಮ ಅಲ್ಲ? ರತ್ನಮ್ಮ. ನೋಡಿ ಇಲ್ಲಿ ನಾವು ತುಂಬ ಸುಂದರವಾದ ಸ್ಥಳ ಇದೆ. ಈಗ ಅವರು ಹಳೇಬೀಡು ಬಗ್ಗೆ ಕೇಳ್ತೀನಿ. ಮಗ ನಿಂತ್ಕೊಳ್ಳಿ. ಇಲ್ಲ ಅವ್ರು ಅಲ್ಲಿ ನಿಂತ್ಕೊಳ್ಳೋ ಮಗ ಮುಂದೆ ಬರಲ್ಲ. ಸರ್ ನಮಸ್ಕಾರ. ಈ ಹಳೇಬೀಡು ಬಗ್ಗೆ ತಾವು ಏನಿದೆ ಅಂದರೆ ಎಷ್ಟು ವರ್ಷದಿಂದ ಇದು ದೇವಸ್ಥಾನ ಇದೆ ಗೊತ್ತಾ ಸರ್? 2,000 ವರ್ಷ. ಸೊ ಈ ಕಲ್ಲಕ್ಕೆ ಕೆತ್ತನೆ ಮಾಡೋರು ಯಾರು ಗೊತ್ತಾ? ಕೆತ್ತನೆ ಮಾಡಿದ ಯಾರು? ಹೆಸರು ಜಕ್ಕಾಚಾರ್ಯ. ಜಕ್ಕಾಚಾರಿ. ಹಾಂ ಹಾಂ ಹಾಂ. ಆಮೇಲೆ ಹೌದಲ್ವಾ? ಆಮೇಲೆ ನಿಂತ್ಕೊಳ್ಳಿ ಸರ್. ಹಾಂ. ಆಮೇಲೆ ಸರ್ ಮಂಜು ಸರ್, ನಿಮ್ಮ ಹೆಸರು ಮಂಜುನಾ? ಹುಲಿಯಪ್ಪ ಸರ್. ತಾವು ಯಾವ ಊರು? ಹಳೇಬೀಡೆ. ಅಂದರೆ ಸರ್ ಇಲ್ಲಿ ಜನರು ನಮ್ಮ ಕರ್ನಾಟಕದವರೇ ಬರ್ತಾರೆ ಅಥವಾ ಬೇರೆ ದೇಶಕ್ಕೆ ಬರ್ತಾರೆ? ವಿದೇಶದಲ್ಲಿ ಬರ್ತಾರಲ್ವಾ? ಹಾಂ ಕರೋನಾ ಇದೆಲ್ಲ ಜನರು ಬರ್ತಾರಲ್ವಾ? ತುಂಬ ಸುಂದರವಾದ ಸ್ಥಳ ಇದೆ ಎಲ್ಲರಿಗೆ. ತುಂಬ. ಆಮೇಲೆ ಇನ್ನೂ ವಿಶೇಷ ಸರ್, ಕರೋನಾ ಬಂದಾಗ ಒಬ್ರು ಬರಲಿಲ್ಲ ಅಲ್ವಾ? ಎಲ್ಲ ಬಂದಾಗಿತ್ತು. ಹೌದಲ್ವಾ? ಏನಾಗಿದೆ ಜೀವನ ಕಷ್ಟ ಆಗಿತ್ತಲ್ಲ? ದೇವಸ್ಥಾನ ಇರೋದ್ರಿಂದ ತುಂಬಾ ಜನ ಜೀವನ ಮಾಡ್ತಿದ್ದೀವಿ. ಹೌದಲ್ವಾ? 50 ಕುಟುಂಬ ಜೀವನ ಮಾಡ್ತಿದ್ದೀವಿ. 53 ಕುಟುಂಬ ನೆನ್ಕೊಂಡು ಪಾಪ ಹೇಗೋ ಸೌತೆಕಾಯಿ ಮಾಡಿ ಜೀವನ ಮಾಡ್ತಾ ಇದ್ರಿ. ಆದ್ರೆ ಅದಕ್ಕೂ ಹಾಂ ಹಾಂ ಎಳ್ನೀರು ಮಾಡ್ತೀರಾ? ವ್ಯಾಪಾರ ಮಾಡ್ಕೊಂಡು ಮಾಡ್ಕೊಂಡು ಕೊರೋನಾದಲ್ಲಿ ಬಾಗಿಲು ಹಾಕಿದ್ರು. ಈಗ ಕಳೆದ ದಿನದಾಗಿಂದ ಸ್ವಲ್ಪ ತೆಳ್ಳಗೆ ಹೋಗ್ತಾ ಆಗ ಸ್ವಲ್ಪ ಜೀವನ ಸ್ವಲ್ಪ ಸಣ್ಣ ಪುಟ್ಟ ನಡೀತಾ ಇದೆ. ಈಗ ತಾವು ನಮ್ಮ ಕರ್ನಾಟಕ ರಾಜ್ಯ ಜನರಿಗೆ ಹೇಳ್ತಾ ಇಲ್ಲಿ ಒಳ್ಳೆ ಪ್ಲೇಸ್ ಇದೆ ಬರ್ಬೇಕಂತ ಹೇಳ್ತಿರಲ್ವಾ? ಅಂದ್ರೆ ದಿನಾಲು ಜನರು ಬಂದ್ರೆ ಮಾತ್ರ ನಮ್ಮ ಜೀವನ ಮಾಡ್ಕೊಂಡು ಅಂದ್ರೆ ಅರ್ಥ ಆಗ್ತಾನೆ. ಪಾಪ ದಯವಿಟ್ಟು ಎಲ್ಲರೂ ಬರಬೇಕು. ತುಂಬಾ ಒಳ್ಳೆ ಪ್ಲೇಸ್ ಇದೆ. ನಾವು ಒಳಗೆ ಹೋಗಿ ಬಂದಿದ್ದೀವಿ. ನಮಸ್ಕಾರಮ್ಮ ಎಲ್ಲರಿಗೆ. ಹಾಂ ಎಸ್ ಸರ್ ನಮಸ್ಕಾರ ಎಲ್ಲರಿಗೆ. ನಮಸ್ಕಾರಮ್ಮ. ಹಾಂ ಇರ್ಲಿ ಒಂದು ಪೀಸ್ ಕೊಡ್ತೀನಿ ಪ್ರೀತಿಯಾಗಿ. ಥ್ಯಾಂಕ್ ಯು ಅಮ್ಮ. ನಮಸ್ಕಾರ ಸರ್ ಎಲ್ಲರಿಗೆ. ನಮಸ್ಕಾರ.